ಬರ್ರಿ ಮೈಸೂರು ಪಾಕ್ ಪ್ರಿಯರೇ, ಮೈಸೂರು ಪಾಕ್ ನೋಡತ್ತೀರಿ. ಯಾರ್ಯಾರಿಗೆಲ್ಲ ಸ್ವೀಟ್ ಅಂದ್ರೆ ಇಷ್ಟ, ಅದರಲ್ಲೂ ಮೈಸೂರು ಪಾಕ್ ಅಂದ್ರೆ ಯಾರ್ಯಾರಿಗೆಲ್ಲ ಇಷ್ಟ, ದಯವಿಟ್ಟು ನಿಮ್ಮ ಥಮ್ಸ್ ಅಪ್ ಕೊಡೋದನ್ನು ಮರಿಬೇಡ್ರಿ. ಹಂಗಾರ ಬರ್ರಿ, ಇವತ್ತು ನಾವು ಈ ಸಾಫ್ಟ್ ಆದಂಥ, ಟೇಸ್ಟಿ ಆದಂಥ, ಕಲರ್ಫುಲ್ ಆದಂಥ ಮೈಸೂರು ಪಾಕನ್ನು ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಹ್ಯಾಂಗೆ ಮಾಡಿದೀವಿ ಅಂತ ವಿಡಿಯೋ ನೋಡ್ಕೊಂಬರೋಣ. ಸ್ನೇಹಿತರೆ, ಶುಭ ಸಂಜೆ ಎಲ್ಲರಿಗೂ. ಬರ್ರಿ, ಇವತ್ತು ನಾವು ಸ್ಪೆಷಲಾಗಿ ಮನೆಯಲ್ಲೇ ಮೈಸೂರು ಪಾಕ್ ಮಾಡತ್ತೀವಿ. ಈ ಮೈಸೂರು ಪಾಕ್ ಮಾಡೋಕ್ಕೆ ನಾನಿಲ್ಲಿ ನೋಡ್ರಿ ಈ ಬಟ್ಟೆಲ್ಲ ಅಳತೆ ತೊಗೊಂಡಿನಿ. ಇದು ಈ ಥರನಾಗಿದೆ ನೋಡ್ರಿ ಬಟ್ಲು. ನೀವು ಯಾವ್ದು ಬೇಕಾದರೂ ತೊಗೋಬೋದು. ಈ ಬಟ್ಲಿಂದ ನಾನು ಫುಲ್ 2 ಬಟ್ಲು ಹಿಟ್ಟು ತೊಗೊಂಡಿದ್ದೀನಿ. ಅದು ಕಡಲೆ ಹಿಟ್ಟು, ಅದನ್ನು ಸಾನಿಶ್ ಇಟ್ಕೊಂಡಿದ್ದೀನಿ. 2 ಬಟ್ಲು ಹಿಟ್ಟು ತೊಗೊಂಡು ಸಾನಿಶ್ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ತುಪ್ಪ, ಎಣ್ಣೆ, ಹಂಗೆ ಸಕ್ಕರೆ ನೋಡ್ರಿ. ಇದೇನು ತೋರಿಸಿನಲ್ಲ ಬಟ್ಲ, ಅದೇ ಬಟ್ಲಿಂದನ 2 ಬಟ್ಲು ಹಿಟ್ಟಿಗೆ 4ರಷ್ಟು ಸಕ್ಕರೆ. ಬಟ್ ಹಿಟ್ಟನ್ನು ಫುಲ್ ತೊಗೊಂಡೈತಿ. ಆದರೆ ಸಕ್ಕರೆನ ಫುಲ್ ಹಾಕಂಗಿಲ್ಲ, ಸ್ವಲ್ಪ ಹಿಂಗೆ ಒಳಸೂಸಲು ಅಂತೀವಿ ನಾವು, ಅರ್ಧಕ್ಕೆ ಹಾಕ್ಕೊಂಡಿದ್ದೀನಿ. ಹಿಂಗೆ ಇಲ್ಲಿ 4 ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ ನೋಡ್ರಿ, ಈಗ ಈ ಸಕ್ಕರೆ ಪಾಕ ತಗೊಳ್ಳೋಣ. ಪಾಕ ತಗೊಳಕ್ಕೆ ನಾನಿಲ್ಲಿ ಸಕ್ಕರೆ ತೈವಷ್ಟು ನೀರು ಹಾಕ್ಕೊಳತ್ತೀನಿ ನೋಡಿರಿ. ನಾನು ಸ್ವಲ್ಪ ಹಾಕ್ಕೊತೀನಿ ನೋಡಿರಿ. ಸಾಕು, ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನ ಇವಾಗ ನಾವು ಒಂದೇಳೆ ಪಾಕ ತಗೋಬೇಕು. ನೋಡ್ರಿ, ಇವಾಗ ಅಲ್ಲಿ ಪಾಕ ಮಾಡೋಕೆ ಇಟ್ಕೊಂಡಿನಿ. ಅಷ್ಟೊತ್ತಿಗೆ ಇಲ್ಲಿ ಹಿಟ್ಟು ತೊಗೊಂಡಿದ್ವಲ್ಲ 2 ಬಾಟ್ಲಿ ಹಿಟ್ಟು, ಆ ಹಿಟ್ಟನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಕಲಿಸ್ಕೊಳತ್ತೀನಿ ನೋಡ್ರಿ. ಗಂಟು ಆಗಬಾರ್ದು ಅಂತ. ಇವಾಗ ಇಲ್ಲಿ ಏನೇ ತೊಗೊಂಡಿದ್ವಲ್ಲ ಇದರಲ್ಲೇ ಅದೇ ಬಟ್ಲನ್ನ ಅಳತೆ ಇಟ್ಕೊಂಡಿದ್ದೀನಿ. ಎಲ್ಲದಕ್ಕೂ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಡ್ರಿ. 1 ಬಟ್ಲು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಕಲಿಸ್ಕೊಡೋದು. ಒಂದು ಬಟ್ಲು ಹಿಟ್ಟಿಗೆ 1 ಬಟ್ಲ 2 ಬಟ್ಲ ತೊಗೊತಾರೆ. ಬಟ್ ಇಲ್ಲಿ 2 ಬಟ್ಲ ಹಿಟ್ಟು ತೊಗೊಂಡಿದ್ದೀನಿ ನಾನು. ಹಾಗಾಗಿ ನೋಡಿರಿ, 1 ಬಟ್ಲು ಹಾಕಿನಿ. ಇನ್ನು ಹಂಗೆ ಗಟ್ಟಿ ಐತಲ್ಲ. ಇವಾಗ ಇನ್ನೊಂದು ಬಟ್ಲು ಎಣ್ಣೆನ ತೊಗೊಂಡ ಇದನ್ನ ಇವಾಗ ಸ್ವಲ್ಪ ಹಾಕಿ ಕಲಿಸ್ಕೊಡೋದು. ಒಮ್ಮೆ ಒಟ್ಟಿಗೆ ಸುರ್ಕೋಬೇಡ್ರಿ. ಟೋಟಲಾಗಿ 2 ಕಪ್ ಹಿಟ್ಟಿಗೆ 4 ಕಪ್ ಸಕ್ಕರೆ. 4 ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಸಕ್ಕರೆ. ಆಮೇಲೆ ಎಣ್ಣೆ ಮತ್ತು ತುಪ್ಪ 2 ಸೇರಿ 4 ಕಪ್ಪು. ನೀವು ಬರೀ ಎಣ್ಣೆಗಾರ ಮಾಡ್ಕೋಬೋದು, ಇಲ್ಲ ಬರೀ ತುಪ್ಪದಾಗಾರ ಮಾಡ್ಕೋಬೋದು. ನಾನಿಲ್ಲಿ 2 ಅರ್ಧ ತೊಗೊಂಡಿದ್ದೀನಿ. ಈ ಹದದೊಳಗಿಟ್ಟ ಕಲಿಸಿ ರೆಡಿ ಆಯ್ತು. ಇವಾಗ ಹಿಸು 1 ಬಟ್ಲ ಮೇಲೆ ಒಂದು ಸ್ವಲ್ಪ ಹೋಗೈತಿ, ಇನ್ನೂ ಇಷ್ಟ ಐತಿ. ಇವಾಗ ಇದನ್ನು ಮತ್ತು ಈ ತುಪ್ಪ ತೊಗೊಂಡಿದ್ದೀವಲ್ಲ ಇದನ್ನು ಕೂಡಿನ ಬಿಸಿ ಮಾಡಿ ರೆಡಿ ಇಟ್ಕೊತೀನಿ ನಾನು. ತುಪ್ಪ ಹಾಕೊಂಡು ಪಾಕ ರೆಡಿ ಆಗಬೇಕು. ಫಸ್ಟ್ ಪಾಕ ರೆಡಿ ಆಯ್ತಂದ್ರೆ ನಮ್ದು ಒಂದೊಂದು ಕೆಲಸ ಈಜಿ ಆಗ್ತೈತಿ. ನೋಡ್ರಿಲ್ಲ, ಗಂಟುಗಳಿಲ್ಲಂಗೆ ಹಿಂಗೆ ಹಿಟ್ಟು ರೆಡಿ ಆಗೈತಿ. ನಿಮ್ಮ ಮುಂದೆ ಹಾಕಿದ್ನಲ್ವ ನಾನು ಒಂದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಅಲ್ಲಿಗೆ ಅಷ್ಟೇ ಕರೆಕ್ಟಾಗೈತಿ. ಇವಾಗ ಇಲ್ಲೇ ಪಾಕ ನೋಡೋಣ. ಬಟ್ ಪಾಕ ಇನ್ನೂ ಕುದೀತಾ ಐತಿ. ಇದಕ್ಕೆ ಏನು ಕಪ್ಪು ಅಳತೆಗೆ ನೀರು ಹಾಕಿಲ್ಲ. 4 ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ಬಟ್ಲದಷ್ಟು ಸಕ್ಕರೆ ಹಾಕಿ, ಸಕ್ಕರೆ ತೈವಷ್ಟು ನೀರು ಹಾಕಿದ್ದೀವಿ ಅಷ್ಟೇ. ನೀವು ಒಂದೊಂದು ಬಟ್ಲು ಗಂಟ್ಲೂ ಹಾಕ್ತಾರೆ, ಹಂಗೂ ಹಾಕ್ಬೋದು. ಆದರೆ ಪಾಕ ಬರೋದು ನಿಧಾನ ಆಗುತ್ತೆ ಭಾಳಷ್ಟು ನೀರು ಹಾಕಿದರೆ. ಬರೀ ಸಕ್ಕರೆ ಮುಳುಗೋಷ್ಟು ನಾವು ನೀರು ಹಾಕ್ಕೊಂಡಿವಿ ಅಂದ್ರೆ ಪಾಕ ಜಲ್ದಿ ಬರ್ತೈತಿ ನಮ್ಗೆ. ನಾವೆಲ್ಲ ಈ ರವೆ ಉಂಡೆ ಅದು ಕಟ್ಬೇಕಾದ್ರೆ ಹಿಂಗೆ ಹಾಕ್ಕೊಂಡಿರ್ತೀನಿ. ಹಾಗಾಗಿ ಅದು ಅಳತೆ ಒಳಗೆ ಹಾಕ್ಕೊಂಡಿದ್ದೀನಿ ನಾನು. ಇನ್ನೂ ಆಗಿಲ್ಲ, ಇದು ಪಾಕ ಬರಲಿ ತಂದಲ್ಲಿ ತೋರಿಸ್ತೀನಿ. ಇವಾಗ ನೋಡಿರಿ, ಇದನ್ನು ಕಲಿಸಿ ಹಿಟ್ಟು ಕಲಿಸಿ ಉಳಿದಿರೋ ಎಣ್ಣೆನ ಹಾಕ್ಕೊಳತ್ತೀನಿ. ಇದ್ರ ಜೊತೆ ಇವಾಗ ನಾವು ತಗೊಂಡಿರೋ ತುಪ್ಪನೂ ಮತ್ತು ಎಣ್ಣೆನೂ ಸೇರ್ಕೊಂಡು ಇನ್ನು 2 ಬಟ್ಲು ಹಾಕೊಂತೀನಿ. ಅದು 2 ಬಟ್ಲು ಇಲ್ಲಿ ತಗೊಂಡಿರೋದು 2 ಬಟ್ಲು, ಅಲ್ಲಿಗೆ 4 ಬಟ್ಲು ಎಣ್ಣೆ. ಇವಾಗ ನೋಡಿರಿ, ಪಾಕ ರೆಡಿ ಆಯ್ತು ನಮ್ಮದು. ಒಂದೆಳೆ ಪಾಕ ಅಥವಾ ಅಂಟು ಪಾಕ ಅಂತಿರಲ್ಲ, ಅದು ಬರಬೇಕು ನೋಡಿರಿ. ಹಿಂಗೆ ಪಾಕನ ತೊಗೊಂಡು ಹಿಂಗೆ ಸ್ಪೂನಿಂದ ಬಿಟ್ಟಾಗ ಅದು ಹಿಂಗೆ ದಾರ ಕಟ್ಟಬೇಕು. ನೋಡ್ತಾ ಇದ್ದೀರಲ್ವ, ದಾರ ಹಿಂಗೆ ದಾರದ ಥರ ಬೀಳ್ಬೇಕದು. ಅಲ್ಲಿ ಪಾಕಕ್ಕೆ ಎಣ್ಣೆ ಇದ್ರಾಗು ಇವಾಗ ಹಿಂಗಾರ ಚೆಕ್ ಮಾಡ್ಕೋಬೋದು, ಇಲ್ಲ ಹಿಂಗೆ ಕೈ ಹಿಡಿದು ಹಿಂಗೆ ಚೆಕ್ ಮಾಡ್ತಾರೆ. ನಂದು ಇಲ್ಲಿ ಒಂದೇ ಕೈಯಾಗಿ ಹಿಡಿದಿರೋದ್ರಿಂದ ಕ್ಯಾಮ್ರಾ ಅದನ್ನು ಕೂಡ ಹಿಡಿದ್ರಿಂದ ಆಗ್ತಿಲ್ಲ. ಇಲ್ಲ ಸ್ವಲ್ಪ ನೀರು ತೊಗೊಂಡು ನೀರಿಗೆ ಒಂದು ಸ್ವಲ್ಪ ಪಾಕನ ಹಾಕಿದ್ರೆ ಅದೆಲ್ಲ ಕಡೆ ನೀರಿಗೆ ಮಿಕ್ಸ್ ಆಗಬಾರ್ದು. ನೋಡಿರಿ, ಹಿಂಗೆ ಒಂದೇ ಕಡೆ ಹಿಂಗೆ ಬರಬೇಕು. ನೋಡ್ತಾ ಇದ್ರಲ್ಲ, ಒಂದೇ ಕಡೆ ಹೆಂಗೆ ಬಂತು ನೋಡ್ರಿ. ಹಂಗೆ ಒಂದು ಕಡೆ ಉಳಿಬೇಕಿದ್ದು, ನೀರೊಳಗೆ ಮಿಕ್ಸ್ ಆಗಬಾರ್ದು. ಅವಾಗಿದು ಕರೆಕ್ಟಾಗಿ ಬಂದೈತಿ ಅಂತ
ಈ ಟೈಮಲ್ಲಿ ನಾವೀಗ ಕಲಿಸಿಟ್ಕೊಂಡಿರೋ ಹಿಟ್ಟನ್ನು ಇದಕ್ಕೆ ಹಾಕೊಳ್ಳೋಣ. ಕ್ಯಾಮ್ರಾ ಇರಬೇಕು. ಇವಾಗ ಕಲಿಸಿಟ್ಕೊಂಡಿದ್ದೀವಲ್ಲ ಕಡಲೆ ಹಿಟ್ಟನ್ನು, ಆ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ತಿರುತ್ತಾ ಕುದಿಸ್ಬೇಕು. ಕೈ ಬಿಡ್ದಂಗೆ ಹಿಂಗೆ ತಿರುತ್ತಾ ಇರಬೇಕು, ಇಲ್ಲಾಂದ್ರೆ ಮತ್ತೆ ಗಂಟು ಆಗಬೇಕು, ಅದು ತಿರ್ಗತ್ತಲ್ಲ. ಹಾಗಾಗಿ ಇವಾಗ ಇದೇನು ಗಂಟು ಆಗಂಗಿಲ್ಲ ನೋಡಿ. ಹಿಂಗೆ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡಬೇಕು. ಇನ್ನಾಗ ಇರೋದು ನೋಡ್ರಿ ಮೈಸೂರು ಪಾಕಿನ ಹದ. ಇಷ್ಟೊತ್ತನ ಮಾಡಿದ್ದೇನೂ ಅಲ್ಲ, ಇನ್ಮ್ಯಾಗ ಮಾಡೋದೇ ಇಂಪಾರ್ಟೆಂಟ್ ಕೆಲಸ ಇದು. ಇವಾಗ ನಾನು ಪಾಕ ಬಂದಿತ್ತಲ್ಲ ಹಂಗಾಗಿ ಜಲ್ದಿ ಗಟ್ಟಿ ಆಗ್ತಂದು ಕಡಿಮೆ ಇಟ್ಕೊಂಡಿದ್ನಿ. ಇವಾಗ ಬೇಕಾದ್ರೆ ನೀವು ಜಾಸ್ತಿ ಉರಿ ಇಟ್ಕೊಂಡು ಮಾಡ್ಕೋಬೇಕು. ನೋಡ್ರಿ ಹಿಟ್ಟು ಕುದೀತಾ ಇದೆ ಕಾಣಿಸ್ತಿರ್ಬೋದು ಎಲ್ಲರಿಗೆ. ಹಿಂಗೆ ಕುದಿಬೇಕು ಚಲೋ ಹೊತ್ತಂಗೆ, ಇಲ್ಲಾಂದ್ರೆ ಹಸಿ ಹಂಗೆ ಉಳಿಸ್ಬಾರ್ದು. ಈ ಕುದಿಯೋ ಟೈಮಲ್ಲೇ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳತ್ತೀನಿ ನೋಡಿ. ತಿರು ಚೆನ್ನಾಗಿ ಬಿಡಿನ ಸಾಕು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮತ್ತೆ ತಿರುಗಾಡ್ತಾ ಇರಬೇಕು. ಇವಾಗ ನೋಡ್ರಿ ಅದು ಕಲರ್ ಎಲ್ಲ ನಮ್ಮ ಕಡಲೆ ಹಿಟ್ಟಿನ ಕಲರ್ ಬಿಳಿ ಬರ್ತಾಯಿತ್ತು ನೋಡ್ರಿ, ಕಾಣಿಸ್ತೈತಾ? ವೈಟ್ ಗುಳೆ ಥರ ಬರ್ತಾಯಿತ್ತಲ್ಲ. ಇವಾಗ ಏನು ಮಾಡಬೇಕು, ನಾವಿಲ್ಲಿ ಆಲ್ರೆಡಿ ಎಣ್ಣೆ ಮತ್ತು ತುಪ್ಪನ ಕಾಯಕ್ಕೆ ಇಟ್ಕೊಂಡಿದ್ವಿ. ಈಗ ಕಾದಿರೋ ಮಿಶ್ರಣವನ್ನು ಇದಕ್ಕೆ ಸ್ವಲ್ಪನೇ ಹಾಕಬೇಕು ನೋಡ್ರಿ. ಅದು ಹಿಂಗೆ ಚೊರ್ಗುಡ್ತಿರ್ಬೇಕಂದ್ರೆ ಹಿಟ್ಟು ಚೆನ್ನಾಗಿ ಬೇಯ್ತೈತಿ ಮತ್ತು ಮೈಸೂರು ಪಾಕ ಚೆನ್ನಾಗಿ ಬರ್ತೈತಿ. ಇದೇ ಇಂಪಾರ್ಟೆಂಟ್ ನೋಡ್ರಿ. ಈ ಮೈಸೂರು ಪಾಕ ಮಾಡಬೇಕಿದ್ರೆ ಅತಿ ಮುಖ್ಯವಾದ ವಿಧಾನನ ಇದು. ಎಣ್ಣೆ ಹಾಕಂದಾರತ್ತೇಳಿ ಬಿಸಿ ಎಣ್ಣೆನ ಸಡನ್ನಾಗಿ ಸುರುವಂಗಿಲ್ಲ, ಸ್ವಲ್ಪನೇ ಹಾಕ್ತಿರ್ಬೇಕು, ತಿರುಗಾಡ್ತಿರ್ಬೇಕು. ಅದೆಲ್ಲ ಗುಳೆ ಥರ ಬರ್ತೈತಲ್ಲ, ಅದೆಲ್ಲ ಹೋಗಿ ಮತ್ತು ಹಿಂಗೆ ನಾರ್ಮಲಾಗಿ ಆಗ್ತೈತಿ. ಮತ್ತು ಸೈಡಿಗೆಲ್ಲ ಹಿಂಗೆ ಎಣ್ಣೆ ಬಿಡಾಕತ್ತೈತಿ. ಅದು ಎಣ್ಣೆ ಬಿಡಬಾರ್ದು, ಎಣ್ಣೆ ಹಿರ್ಕೋಬೇಕು. ಹಿರ್ಕೊಳ್ಳೋವರೆಗೂ ಮಾತ್ರ ನೀವು ಎಣ್ಣೆ ಹಾಕಬೇಕು. ಕೊನೆಗೆ ಅದು ಹಿರ್ಕೊಳ್ಳೋ ಸ್ಟಾಪ್ ಮಾಡಿ ಮತ್ತೆ ಎಣ್ಣೆ ಬಿಡಾಕತ್ತೈತಲ್ಲ, ಆವಾಗ ನಮ್ಮದು ಮೈಸೂರು ಪಾಕ ಪಕ್ಕ ಆಯ್ತು ಅಂತೇಳಿ ಲಾಸ್ಟಿಗೆ ಎಣ್ಣೆ ಹಾಕೋದು ಕಡಿಮೆ ಮಾಡಿ ಇಳಿಸ್ಕೊಳ್ಳೋದು ನೋಡಿ. ಇವಾಗ ಎಣ್ಣೆ ಬಿಡ್ತಾಯ್ತು ಕರೆ, ಬಟ್ ಈಗ ನೋಡಿರಿ ಕುದೀತಾ ಎಣ್ಣೆ ಮಿಶ್ರಣ ಎಲ್ಲ ಹೀರ್ಕೊತೈತೆ ಅದಕ್ಕೆ. ಇವಾಗ ನೋಡಿ ಮತ್ತೆ ಒಂದು ಸೌಟ್ ಹಾಕತ್ತಾರೆ. ಹಿಂಗೆ ಸ್ವಲ್ಪನೇ ತೊಗೊಂಡು ಹಾಕ್ತಿರ್ಬೇಕು. ಕೈ ಆಡಿಸ್ತಾ ಇರ್ಬೇಕು. ಕೈ ಆಡ್ಸೋದು ಮಾತ್ರ ಬಿಡಂಗಿಲ್ಲ ಯಾವುದೇ ಕಾರಣಕ್ಕೂ. ಮತ್ತು ತಳ ಹಿಡ್ಕೊಂತಂತ ಹೇಳ್ತಿರಲ್ಲ, ಹಂಗಾಗಬಾರ್ದು. ಹಿಂಗೆ ಸ್ವಲ್ಪ ಟೈಮ್ ತೊಗೋತೈತಿ, ಬಟ್ ಚೆನ್ನಾಗಿರ್ತೈತಿ. ಹಂಗಿರ್ತೈತಿ ಮೈಸೂರು ಪಾಕ. ಪೇಷನ್ಸ್ ಬೇಕು. ಅದೇ ಅಲ್ರಿ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಪೇಷನ್ಸ್ ಬೇಕು. ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವೆಲ್ಲ ಅವಸರವಾಗಿ ಮಾಡ್ತೀವಿ ಅಂದರೆ ಯಾವುದೂ ಆಗಂಗಿಲ್ಲ. ಪ್ರತಿಯೊಂದು ಕೆಲಸಕ್ಕೆ ಆಗಲಿ ಅದರದ್ದೇ ಆದ ಸಮಯ ತಗೊಳ್ತೈತಿ. ಬಟ್ ಅದಕ್ಕೆ ನಮ್ಮಲ್ಲಿ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಸಹಕರಿಸ್ಕೊಂಡು ಮಾಡೋ ಗುಣ ಇರಬೇಕು. ಆವಾಗ ಮಾತ್ರ ನಾವು ಚೆನ್ನಾಗಿ ಆಗುತ್ತೆ ನೋಡಿರಿ. ಅದನ್ನು ಮಾತ್ರ ಎಣ್ಣೆನ ಜೋರಾಗಿ ಇಟ್ಟು ಕಾಯಿಸಂಗಿಲ್ಲ, ಸುಮ್ಮನೆ ಮೀಡಿಯಮ್ ಉರಿನಾಗೆ ಇಟ್ಟು ಬಿಸಿ ಮಾಡ್ತಿರ್ಬೇಕು. ಇಲ್ಲೇ ಸ್ವಲ್ಪನೇ ಇದು ಆದಂಗೆಲ್ಲ ತೊಗೊಂಡು ಹಾಕ್ತಿರ್ಬೇಕು. ಇದೇ ಇಂಪಾರ್ಟೆಂಟ್ ವಿಧಾನ ಇದರೊಳಗೆ. ಇನ್ನೂ ಹೀರ್ಕೊಂತಾನೆ ಇದೆ ನೋಡ್ರಿ. ಪೂರ್ತಿ ಕಡಲೆ ಹಿಟ್ಟಿನ ಮಿಶ್ರಣ ಎಲ್ಲ ಅದು ಚೆನ್ನಾಗಿ ಬೇಯೋವರೆಗೂ ಎಣ್ಣೆ ಹೀರ್ಕೊಂತೈತಿ. ಹೇಳಿದ್ನಲ್ಲ, ಹೀರ್ಕೊಂಡು ಕೊನೆಗೆ ರಿವರ್ಸ್ ವಾಪಸ್ ಎಣ್ಣೆ ನಮ್ಗೆ ಬಿಡೋಕೆ ಸ್ಟಾರ್ಟ್ ಆಗ್ತೈತಿ. ಬೇಡ ಇನ್ನು ಇಲ್ಲದ ನೋಡ್ರಿ ಮೈಸೂರು ಪಾಕಿನ ಗೋಪ ಇವನಿ. ಯಾವಾಗ ಮೈಸೂರು ಪಾಕಿನಾಗ ಆಗ್ತೈತೋ ಅವಾಗ ತೊಗೊಂಡು ನಿಂತು ಬಿಡೋದು. ಹಾಕು ಮಾಡು ಅಂತ. ಹಂಗಾಗಿ ಮಾಡ್ತಾ ಇರ್ತೀವಿ ನಾವು. ನೋಡ್ರಿ ಇವಾಗ ಮತ್ತೆ ಅದು ಗುಳ್ಳೆ ಬರೋದೆಲ್ಲ ಕಡಿಮೆ ಆಯ್ತಲ್ಲ, ಕಡಿಮೆ ಆದಾಗ ಮತ್ತೆ ಹಾಕೋಬೇಕು. ಟೋಟಲ್ ಆಗಿಲ್ಲಿ 2 ಕಪ್ ಹಿಟ್ಟಿಗೆ 4 ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ಸಕ್ಕರೆ, ಆಮೇಲೆ 4 ಕಪ್ ಎಣ್ಣೆ ಮತ್ತು ತುಪ್ಪದ ಮಿಶ್ರಣ, ಸ್ವಲ್ಪ ಏಲಕ್ಕಿ ಪುಡಿ, ಇಷ್ಟೇ ನಾವು ಬಳಸಿರುವಂಥದ್ದು ಇದಕ್ಕೆ. ನೋಡಿ ಗುಳ್ಳೆ ಥರ ಸ್ಟಾರ್ಟಿಂಗ್ ಬರುತ್ತೆ, ಮತ್ತು ಆಮೇಲೆ ನಿಂತು ಬಿಡುತ್ತೆ. ಅವಾಗ ಎಣ್ಣೆ ಎಲ್ಲ ಹೀರ್ಕೊಂಡು ಹಾಂ ತಿರುಗಿ ಕೈ ನೋಡ್ಬಿಡ್ಬೇಕು ಅಂತ. ತಿರು ಕುಂತಿರ್ಬೇಕತ್ತೇನೆ ಹಂಗೆ ನೋಡಿಲ್ಲ ಅಂದ್ಬಿಟ್ಟು ಸಾವಕಾಶ ಯಾಕಡೆ ಸಿಡಿಸಿ ಆಮೇಲೆ ಸಿಡಿತಿರ್ತೈತಿ. ಹುಷಾರಾಗಿ ತಿರ್ಬೇಕು ನೋಡ್ರಿ. ಸಿಡಿವೆ ಆಮೇಲೆ ತಿರ್ವಾಕತ್ತೀವಿ ಅಂತೇಳಿ ಕೈಗೆ ಕಾಲಿಗೆ ಸಿಡಿಸ್ಕೊಂಡಿದ್ದೀರಿ. ಇಷ್ಟು ಚಂದ ವೈಟ್ ಬಬಲ್ಸ್ ಥರ ಬರ್ತೈತಲ್ಲ, ಆವಾಗ ನಮ್ಮ ಮೈಸೂರು ಪಾಕ ಮೆದುವಾಗಿ ಬರೋದು. ರೆಡಿ ಆಗುತ್ತೆ. ತಳಗೆ ಚಲ್ತಿ ಅಪ್ಪು ಉಬ್ಬಾಕೈತದ.
ಹಿಂಗೆ ಉಬ್ಬಿ ಉಬ್ಬಿ ಬರ್ಬೇಕು ನೋಡ್ರಿ. ಎಷ್ಟು ಅದು ಉಬ್ಬಿ ಉಬ್ಬಿ ಬರುತ್ತೋ ಅಷ್ಟು ಪರ್ಫೆಕ್ಟಾಗಿ ಆಗ್ತೈತಿ. ನಮ್ಗೆ ಯಾವಾಗ ತಿನ್ನಂಗಾದ್ರೆ ಹಿಂಗೆ ಮಾಡಿರ್ತೀವಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬಂದಿರ್ತೈತಿ ನೋಡ್ರಿಲೆ. ಹಾಕಿ ಎಣ್ಣೆ ಹಾಕಿದ ತಕ್ಷಣ ಹಿಂಗೆ ಬಿಳಿ 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 ಬರ್ತೈತೆ. ಮತ್ತು ಆಮೇಲೆ ಕಲರ್ ಚೇಂಜ್ ಆಗ್ತೈತೆ. ಟೋಟಲಿ ಅದು ಬರೋದು ನಿಲ್ಲಬೇಕು. ಅವಾಗ ನಮ್ದು ಹಾಂ ಏನು ರೆಡಿ. ಬೇರೆ ಯಾವ್ದಕ್ಕಾರ ಎಲ್ಲ ಕರೆದ್ರೆ ಬರೋಂಗಿಲ್ಲ. ಬಟ್ ನಮ್ಮ ಮೈಸೂರು ಪಾಕ್, ಜಾಮೂನ, ಜಿಲೇಬಿ ಇಂಥದ್ದು ಮಾಡ್ತಾನೇನ್ರಿ. ನಾನು ಬರ್ತೀನಿ ಅಂತ ತಂದನ ಕೈ ಸೇರ್ಸಕ್ಕೆ ಬಂದು ಕುಂದಿರ್ತಾನೆ. ಇಲ್ಲ ನೋಡ್ರಿ ನಮ್ಮ ಮನೆ ಸ್ವೀಟ್ ಮಲ್ಲಯ್ಯ. ಹಾಕ್ಬೇಡಿನ ನೋಡ್ರಿ. ಅವಾಗಲೇ ಹೆಂಗಿತ್ತು, ಇವಾಗ ಹೆಂಗೆ ಉಬ್ಬಿ ಉಬ್ಬಿ ಬರ್ತಾಯಿತ್ತು ನೋಡ್ರಿ. ಹಿಟ್ಟು ಹಿಂಗೆ ಉಬ್ಬಿ ಉಬ್ಬಿ ಬರ್ಬೇಕು. ಅವಾಗ ಪಳ್ಳಾಗುತ್ತೆ ನೋಡ್ರಿಲ್ಲ. ತೊಗೊಂಡಿರೋ 4 ಬಟ್ಟಲ್ದಾಗ ಇನ್ನೊಂದು ಸ್ವಲ್ಪ ಐತಿ ಅಷ್ಟೇ. ಅದಷ್ಟು ಪಕ್ಕ ಆಗ್ತೈತಿ ನೋಡ್ರಿ. ಇವಾಗ ಕುದೀತಾ ಇದೆ. ಎಲ್ಲ ಒಂಥರ ತೂತ ಬರಾಕತ್ತೈತಿ ನೋಡ್ರಿ. ಇವಾಗ ನೋಡ್ರಿ ಆಗಲೇ ಎಷ್ಟೊಂದು ಬಬಲ್ಸ್ ಬರ್ತಿತ್ತು. ಇವಾಗ ನೋಡ್ತಾ ಇದ್ರಲ್ವ, ಎಣ್ಣೆ ಹಾಕಿದ್ರು ಬರಲಿಲ್ಲ. ಹಿಂಗೆ ಬಬಲ್ಸ್ ಬರೋದು ನಿಲ್ಲಬೇಕು. ನಿಂತು ಅಂದ್ರೆ ನಮ್ಮ ಪಕ್ಕ ಮೈಸೂರು ಪಾಕ್ ರೆಡಿ ಐತಿ. ಏನು ಗೂಡಿನಂತದು ಹಿಂಗೆ ಗೂಡು ಥರ ಬರ್ಬೇಕದು ನೋಡಿರಿ. ನಾವು ತೊಗೊಂಡಿರೋ ಎಣ್ಣೆಗೂ ಆ ಹಿಟ್ಟಿಗೂ ಒಂದು ಸಕ್ಕರೆಗೂ ಎಲ್ಲಕ್ಕೂ ಕರೆಕ್ಟಾಗೈತಿ. ಇನ್ನೇನು ಒಂದು ಸ್ವಲ್ಪ ಉಳಿದೈತೆ ಅಷ್ಟೇ. ಇವಾಗ ನೋಡ್ರಿ ಪಕ್ಕ ಗೂಡು ಥರ ಬರ್ತಾಯಿತ್ತು. ಯಾಕೆ ಕ್ಯಾಮ್ರಾ ಹಿಂಗೆ ಪಕ್ಕ ಗೂಡು ಥರ ಬರ್ಬೇಕು ನೋಡ್ರಿ. ನೋಡ್ತಾ ಇದ್ರೆ ಎಷ್ಟು ಚೆಂದ ಗೂಡು ಥರ ಬಂತು. ಮತ್ತು ಗಟ್ಟಿ ಆಯಿತು. ಇವಾಗ ಒಲಿ ಆರಿಸ್ಬಿಡೋಣ. ಸಾಕು ಎಣ್ಣೆ ನೋಡ್ರಿ. ಸೈಡಿಗೆ ಬಿಡ್ತು ನೋಡಿ. ನಾನು ಹೇಳಿದ್ನಲ್ವ ಬಿಡುತ್ತೆ ಲಾಸ್ಟಿಗೆ ಅಂತ. ಇಲ್ಲಿಗೆ ನಮ್ಮ ಮೈಸೂರು ಪಾಕ್ ರೆಡಿ ಆಯ್ತು. ಇವಾಗ ಇದನ್ನೇ ನೀವು ಎತ್ತಿ ಬೇಕಾದ್ರೆ ಸುರ್ಬೋದು. ಬಟ್ ನಂಗೆ ಇಲ್ಲಿ ಎತ್ತಕ್ಕಾಗ್ತಿಲ್ಲ. ಏನು ಮಾಡೋದು, ಇದನ್ನ ಎತ್ತಿ ಅದಕ್ಕೆ ಸುರ್ಬೇಕು. ಆಗೋದಿಲ್ಲ ಇಕ್ಕದಾಗ. ಇವಾಗ ಕೇಕ್ ಟಿನ್ನಿಗೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ನೋಡ್ರಿ. ಅದಕ್ಕೆ ಸುರಿತಾ ಇದ್ದೀನಿ ನೋಡಿ. ಎಷ್ಟು ಚಂದ ಗೂಡು ಬಂದೈತಲ್ವ. ನಿಮ್ಗೆ ಹೇಳತ್ನದು ದೊಡ್ಡದೈತಿ. ಆಗೋದಿಲ್ಲ. ಹಾಕಿ ತುಂಬಿಸಿದ್ನ ಆಮೇಲೆ ಕೇಕ್ ಟಿನ್ನಿಗೆ ಒಂದು ಹಾಕೊಂಡಿನಿ. ಇದಕ್ಕೊಂದಕ್ಕೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ. ಜಾಸ್ತಿ ಆಯ್ತಲ್ಲ ಹಂಗಾಗಿ 2ಕ್ಕೆ ಹಾಕೋತಾ ಇದ್ದೀನಿ ನಾನು. ಇವಾಗ ನೋಡ್ರಿ ಒತ್ತಂಗಿಲ್ಲ. ಜಸ್ಟ್ ಅದನ್ನ ಹಿಂಗೆ ಬಡಿತಿರ್ಬೇಕು. ಬಡ್ದಾಗೆಲ್ಲ ನೀಟಾಗಿ ಕುತ್ಕೊಂತ ಇದ್ದೀನಿ. ಇವಾಗ ತಣ್ಣಗಾಗಕ್ಕೆ ಬಿಡೋಣ. ಒತ್ತಬೇಡ್ರಾಗು. ಮತ್ತು ಎರಡೂ ಕೂಡ ತಣ್ಣಗಾಗ್ಲಿ. ಸ್ವಲ್ಪ ತಣ್ಣಗಾದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ. ನೋಡ್ರಲ್ಲ 2 ಕೂಡ ತಣ್ಣಗಾದ್ಮೇಲೆ ಅವನ್ನ ಹಿಂಗೊಂದೊಂದು ತಾಟಿಗೆ ನಾವು ಡಬ್ಬ ಉಲ್ಟಾ ಹಾಕಿದ್ವಿ. ನೋಡ್ರಿಲ್ಲ ನಮ್ಮ ಮೈಸೂರು ಪಾಕಿನ ಕಲರ್ ನೋಡ್ರಿ. ಒಳಗಡೆ ಎಲ್ಲ ಅದ ಡಾರ್ಕ್ ಕಲರು, ಮೇಲಿಂದ ಒಂಥರ ಕಲರ್ ನೋಡಿ. ಎಷ್ಟು ಸೂಪರಾಗಿ ಬಂದೈತಿ. ಇವಾಗ ನೋಡ್ರಿ ನಿಮ್ಗೆ ಯಾವ ಶೇಪ್ ಬೇಕೋ, ಎಷ್ಟು ತೆಳು ಬೇಕೋ ಅಥವಾ ದಪ್ಪ ಬೇಕೋ ನೋಡ್ಕೊಂಡು ಕಟ್ ಮಾಡ್ಬೋದು. ನಮ್ಮ ಮನೆಯವ್ರು ಮಾಡಕತ್ತಾರೆ. ಇಲ್ಲಿ ಅರ್ಜೆಂಟ್ ಅವ್ರಿಗೆ ಮೈಸೂರು ಪಾಕ, ಕೇಸರಿ ಭಾತ ಮತ್ತೇನು ಇಂಥವೆಲ್ಲ ಸ್ವೀಟ್ಗಳು ಕೆಲವೊಂದು ಫೇವ್ರೇಟ್ ಬಾಡ್. ಹಂಗಾಗಿ ಇದಕ್ಕೆ ಓಡಾಡ್ಬಿಡ್ತಾರೆ ನೋಡಿ. ಕಟ್ ಮಾಡಿ ಇಡತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ದು ಇವತ್ತಿನ ಸ್ಪೆಷಲ್ ಸಂಜೆ. ನೀವು ಎಲ್ಲರೂ ಭಾಳಷ್ಟು ಜನ ಭಾಳಷ್ಟು ವಿಧಾನದೊಳಗೆ ಮಾಡ್ತಾರೆ. ಬಟ್ ನಾನು ಇವತ್ತು ಹಿಂಗೆ ಮಾಡಿದ್ದೀನಿ. ಮತ್ತು ಆರ್ಬಿಡ್ಲ ಸಾಫ್ಟಾಗಿ ಭಾಳ ಚೆನ್ನಾಗಿ ಬಂದೈತಿ. ಮತ್ತು ಟೇಸ್ಟು ಸಖತ್ತಾಗಿ ಬಂದೈತಿ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದೈತಿ. ನಾನು ಅದೇ ಫುಲ್ 4 ಬಟ್ಲ ಫುಲ್ ಹಾಕಿದರೆ ಸಕ್ಕರೆ ಜಾಸ್ತಿ ಆಗೋದು. ಬಟ್ ಫುಲ್ ಹಾಕಲಿಲ್ಲ. ಒಂದು ಸ್ವಲ್ಪ ನಿಮಗೆ ತೋರಿಸಿನಲ್ಲ, ಅರ್ಧ ತೊಗೊಂಡಂಗೆ ಬಳಸೋಸ್ಲು ತೊಗೊಂಡು ಹಾಕಿದೆ. ಅಲ್ಲಿಗೆ ಅದು ಕರೆಕ್ಟ್ ಆಗೈತಿ. ಎಣ್ಣೆ ಮಾತ್ರ ಇಷ್ಟು ಉಳ್ದೈತಿ ನೋಡ್ರಿ. ಒಂದು ಸ್ವಲ್ಪ ಉಳಿತು ಎಣ್ಣೆ ತುಪ್ಪದ ಮಿಶ್ರಣ ಒಂಚೂರು ಉಳ್ದೈತಿ. ನಾನು ತೊಗೊಂಡಿರೋ ಪ್ರಮಾಣನೂ ಚೆನ್ನಾಗೈತಿ ನೋಡ್ರಿ. ಹಿಂಗಿರ್ಬೇಕು ಮೈಸೂರು ಪಾಕ್ ಅಂದರೆ. ಒಂದು ತಿನ್ನೋರು 10 ತಿಂತಾರೆ ಹಂಗೆ. ಅದು ನಾವು ಡೀಪಾಗಿರುವಂಥದ್ದು ಆಳವಾಗಿರೋ ಪಾತ್ರೆಗೆ ಹಾಕಿದ್ರೆ ಹಿಂಗೆ ಕಲರ್ ಬರ್ತೈತಿ. ಇಲ್ಲ ನಾವು ತೆಳ್ಳಗೆ ಇರೋ ಪಾತ್ರೆಗೆ ಹಾಕಿದರೆ ಹಿಂಗೆ ಕಲರ್ ಬರೋಂಗಿಲ್ಲ. ಇದನ್ನು ಮೈಸೂರು ಪಾಕ್ ಮಾಡೋ ವಿಧಾನದಲ್ಲಿ ಇನ್ನೊಂದು ಅದು ಕೂಡ ಇಂಪಾರ್ಟೆಂಟೇ ನಮಗಿಲ್ಲಿ. ಪಾತ್ರೆಗಳನ್ನು ಡೀಪಾಗಿರುವಂಥದ್ದು ತೊಗೊಂಡಾಗ ಮಾತ್ರ ಕಲರ್ ಚೆನ್ನಾಗಿ ಬರ್ತೈತಿ. ಬರೀ ಹೆಂಗಾರ ಇವಾಗ ಇದನ್ನು ತಿಂದು ನಮ್ಮ ಹೀರೋ ನಮ್ಗೆ ಟೇಸ್ಟ್ ಹೇಳ್ತಾನೋ ಹೆಂಗಾಗೈತಿ ಅಂತ. ಹೀರೋ ತಗ ನಿನ್ನ ಮೈಸೂರು ಪಾಕ್ ತಿಂದು ಹೆಂಗಾಗೈತೆ ಅಂತ ಹೇಳಿ ಎಲ್ಲರಿಗೆ. ಇನ್ನೂ ತಿನ್ನಾಯ್ತಾನೆ ಆಗಲೇ ಒಂದು ಸ್ವಲ್ಪ ತಿಂದ ಇವಾಗ ಆಲ್ರೆಡಿ.
ತಿಂತೀನಿ ನೋಡ್ದಂಗೆ ಗಪ್ರಿ ನೋಡಿ ಬಾಯ್ ಬಿಟ್ಟು ಹೇಳ್ತಾನೆ. ನಿಜವಾಗ್ಲೂ ಚೆನ್ನಾಗಾತು. ನೀವು ಕೂಡ ಹಿಂಗೆ ಈ ವಿಧಾನದೊಳಗೊಮ್ಮೆ ಮಾಡಿ ನೋಡಿ ತಿಂದು ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿರಿ. ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಕ್ಕಂದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿರಿ. ಹಂಗೆ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡಕತ್ತೀರಿ ಯಾರು ದಯವಿಟ್ಟು ವಿಡಿಯೋನ ಇದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಹಂಗೆ ಕಮೆಂಟ್ಸ್ ಹಾಕೋದನ್ನು ಮರಿಬೇಡ್ರಿ. ಯಾಕಂದ್ರೆ ನಿಮ್ಮ ಕಮೆಂಟ್ಗಳು ನಮಗೆಲ್ಲ ಒಂದೊಂದು ಪ್ರೋತ್ಸಾಹದಾಯಕವಾಗಿರ್ತವೆ. ನಮಗಂತೂ ಭಾಳ ಖುಷಿ ಅನಿಸುತ್ತೆ. ಚೆನ್ನಾಗಿ ಬಂತು. ಒಂದು ಸ್ವಲ್ಪ ಗರಿ ಆಗಿರೋ ಮೈಸೂರು ಪಾಕ್ ಮಾಡಿರ್ತಿದ್ದೆ, ಬಟ್ ಇವತ್ತು ಜಾಸ್ತಿ ಗರಿ ಆಗೇನು ಬರಲಿಲ್ಲ, ಚೆನ್ನಾಗಿ ಬಂತು. ಮತ್ತು ಕಲರ್ ಕೂಡ ಹಾಗೆ ಸೂಪರಾಗಿ ಬಂದೈತಿ, ಟೇಸ್ಟು ಚೆನ್ನಾಗಿ ಬಂದೈತಿ. ಓಕೆ, ಮತ್ತೆ ಸಿಗೋಣ. ಬಾಯ್. ಗುಡ್ ನೈಟ್ ಎಲ್ಲರಿಗೂ.